ಇವತ್ತಿನ ದಿನ ನಾವು ನೋಡ್ತಿರಂತಹ ಸ್ಟೋರಿ ಏನಿದೆ, ಈ ತರದ ಕಥೆನ ನನ್ನ ಲೈಫ್ ನಲ್ಲೇ ನಾನು ಕೇಳಿಲ್ಲ. ಅಂಡ್ ನನಗೆ 100% ನಂಬಿಕೆ ಇದೆ, ನನ್ನ ಜೀವನದಲ್ಲೇ ನಾನು ಈ ತರದ ಸ್ಟೋರಿನ ಮುಂದೆ ಕೇಳೋದು ಇಲ್ಲ ಅಂತ ಹೇಳಿ. 14th May 2012 ಚೆನ್ನೈನ ಜಿ ತಮಿಳ್ ಚಾನೆಲ್ ನಲ್ಲಿ ಬರುವಂತಹ ಸ್ವಲ್ವದಲ್ಲ ಉನ್ಮೈ ಅನ್ನುವಂತಹ ಪ್ರೋಗ್ರಾಮ್ ನ ಸ್ಟುಡಿಯೋಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ನಲ್ಲಿ ಎದುರುಗಡೆ ಮಾತಾಡ್ತಿರುವಂತಹ ವ್ಯಕ್ತಿ ಹೆದರ್ಕೊಂಡು ಹೇಳ್ತಾರೆ, ನನ್ನ ಹೆಸರು ಸತೀಶ್ ಅಂತ ಹೇಳಿ, ನಾನು ಮತ್ತೆ ನನ್ನ ಹೆಂಡತಿ ನಿಮ್ಮ ಪ್ರೋಗ್ರಾಮ್ಗೆ ಬಂದು ಒಂದು ಸತ್ಯನ ಹೇಳಬೇಕು ಅನ್ಕೊಂಡಿದೀವಿ. ಸೊ ಈ ಸತ್ಯನ ಹೇಳೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ. ನೀವೇನಾದ್ರೂ ನಮ್ಗೆ ಈ ಸತ್ಯ ಹೇಳುವಂತ ಅವಕಾಶ ಮಾಡಿಕೊಟ್ಟಿಲ್ಲ ಅಂದ್ರೆ ಇನ್ನ ಸ್ವಲ್ಪ ದಿನದಲ್ಲಿ ನಮ್ಮಿಬ್ರನ್ನು ಸಾಯಿಸ್ತಾರೆ ಅಂತ ಹೇಳ್ತಾರೆ. ಆ ಸತ್ಯ ಯಾವ ರೀತಿ ಬ್ರೂಟಲ್ ಆಗಿತ್ತು ಅಂದ್ರೆ, ಇದೇ ತಮಿಳ್ನಾಡಿನ ಜಿ ತಮಿಳ್ ಚಾನೆಲ್ ನಿಂದ ಹೊರಬಂದಂತ ಆ ಸತ್ಯನ ಕೇಳಿ ಇಡೀ ತಮಿಳ್ನಾಡೇ ನಡಗೋಗಿತ್ತು. ಆ ಸತ್ಯನ ಕೇಳಿದಂತ ಚಾನೆಲ್ನವರು ಕೂಡ ಈ ಪ್ರೋಗ್ರಾಮ್ ನ ಇಲ್ಲಿಗೆ ನಿಲ್ಲಿಸ್ಬೇಕಾ ಅಥವಾ ಮುಂದೆ ಕಂಟಿನ್ಯೂ ಮಾಡಬೇಕಾ ಅನ್ನೋ ಕನ್ಫ್ಯೂಷನ್ ಬಂದಿದ್ರು. ಆ ಸತ್ಯ ಮನುಷ್ಯರ ಒಂದು ರಾಕ್ಷಸ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದ್ರ ಬಗ್ಗೆ ಇಡೀ ಜಗತ್ತಿಗೆ ಸಾರುವಂತದ್ದಿತ್ತು. ಇಷ್ಟು ದೊಡ್ಡ ಘಟನೆ ನಡೆದಿದ್ರು ಕೂಡ ಪೊಲೀಸರು ಏನ್ ಮಾಡ್ತಾ ಇದ್ರು, ಈ ಚಾನೆಲ್ ನಲ್ಲಿ ಟೆಲಿಕಾಸ್ಟ್ ಆಗಿದ್ದಾದ್ರೂ ಏನು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳಕ್ ಹೋಗ್ತಿದೀವಿ ವೆಲ್ಲಪುರಂ ನಲ್ಲಿ ನಡೆದಂತಹ ಡೆಡ್ಲಿಯೆಸ್ಟ್ ಮರ್ಡರ್ ಕೇಸ್ಗಳ ಬಗ್ಗೆ. ಇಲ್ಲಿವರೆಗೂ ಕೂಡ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೋರಿ ಕಡೆ ಮುಂದುವರಿಯೋಣ. ವೆಲ್ಕಮ್ ಬ್ಯಾಕ್. 17th May 2012 ನಲ್ಲಿ ಚೆನ್ನೈನ ಜಿ ತಮಿಳ್ ಅನ್ನುವಂತಹ ಚಾನಲ್ ಸ್ಟುಡಿಯೋದಲ್ಲಿ ರಿಯಾಲಿಟಿ ಶೋ ರೆಕಾರ್ಡಿಂಗ್ ಆಗ್ತಾ ಇದ್ವು. ನಾನು ಮೊದಲು ಹೇಳಿದ ಹಾಗೆ ಸ್ವಲ್ವದೆಲ್ಲ ಉನ್ಮೈ ಅಂದ್ರೆ ಹೇಳುವುದೆಲ್ಲ ಸತ್ಯ ಅನ್ನುವಂತ ಈ ಪ್ರೋಗ್ರಾಮ್ ನಲ್ಲಿ ಫ್ಯಾಮಿಲಿಗಳ ಮಧ್ಯೆ ಬರುವಂತಹ ಜಗಳಗಳನ್ನ ಆ ಎರಡೂ ಫ್ಯಾಮಿಲಿಗಳನ್ನ ಎದುರುಗಡೆ ಕೂರಿಸ್ಕೊಂಡು ಸರಿ ಮಾಡುವಂತಹ ಕೆಲಸನ ಮಾಡ್ತಾ ಇದ್ರು. ನೀವು ಈ ತರದ ಪ್ರೋಗ್ರಾಮ್ ಗಳನ್ನ ಬೇರೆ ಬೇರೆ ಚಾನೆಲ್ ನಲ್ಲೂ ಕೂಡ ನೋಡಿರ್ಬೋದು. ಇವನ್ ಕನ್ನಡದಲ್ಲೂ ಕೂಡ ಈ ತರದ ಪ್ರೋಗ್ರಾಮ್ ಬರ್ತಾ ಇತ್ತು, ಬದುಕು ಜಟಗಾ ಬಂಡಿ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಏನ್ ನಡೆಯುತ್ತೆ ಅದೆಲ್ಲದನ್ನು ಕೂಡ ಅವರು ನೇರವಾಗಿ ಜನರಿಗೆ ತೋರಿಸ್ತಾ ಇದ್ರು. ಇಲ್ಲಿ ಇಷ್ಟಪಟ್ಟಂತ ಹುಡುಗ ಹುಡುಗಿಯನ್ನು ಕರೆಸಿ ಮಾತಾಡಿಸ್ತಾ ಇದ್ರು, ಅದನ್ನ ಏನಕ್ಕೆ ಅಪೋಸ್ ಮಾಡ್ತಿದ್ದಾರೆ ಅನ್ನುವಂತಹ ಫ್ಯಾಮಿಲಿಗಳನ್ನು ಕೂಡ ಕರೆಸಿ ಮಾತಾಡ್ತಾ ಇದ್ರು. ಸೊ ಆ ತಂದೆ ತಾಯಿ ಆಗಿರ್ಬೋದು, ಅಲ್ಲಿ ಬಂದಿರುವಂತಹ ಗೆಸ್ಟ್ ಗಳಾಗಿರ್ಬೋದು, ನೇರವಾಗಿ ಜಗಳ ಆಡುವಂತ ದೃಶ್ಯಗಳನ್ನು ಕೂಡ ಅವ್ರು ತೋರಿಸ್ತಾ ಇದ್ರು. ಅದರಲ್ಲಿ ಈ ಪ್ರೋಗ್ರಾಮ್ ನಲ್ಲಿ ಎಷ್ಟೋ ಸಂಬಂಧಗಳು ಸರಿಯಾದ್ರೆ ಎಷ್ಟೋ ಸಂಬಂಧಗಳು ಮುರಿದು ಕೂಡ ಬೀಳ್ತಾ ಇತ್ತು, ಎಷ್ಟೋ ಮದುವೆಗಳು ಆಗ್ತಾ ಇತ್ತು, ಎಷ್ಟೋ ಡಿವೋರ್ಸ್ ಗಳು ಕೂಡ ಆಗ್ತಾ ಇತ್ತು. ಸೊ ಇದೇ ತರನಾಗಿ 17th May 2012 ಕೂಡ ಒಂದು ರೆಕಾರ್ಡಿಂಗ್ ಆಗ್ತಾ ಇತ್ತು. ಆ ಪ್ರೋಗ್ರಾಮ್ ಗೆ ಬಂದಂತವಳು 17 ವರ್ಷದ ಭಾರ್ಗವಿ ಅನ್ನುವಂತ ಹುಡುಗಿ. ನೋಡಿ, ಭಾರ್ಗವಿ ತಮಿಳ್ನಾಡಿನ ವೆಲ್ಲಪುರಂ ಅನ್ನುವಂತ ಊರಿನಲ್ಲಿರುವಂತ ಹುಡುಗಿ. ಅವಳೊಟ್ಟಿಗೆ ಅವಳ ಲವರ್ನು ಕೂಡ ಅವಳು ಕರ್ಕೊಂಡ್ ಬಂದಿದ್ಲು. ಆತನ ಹೆಸರು ಸತೀಶ್ ಅಂತೇಳಿ. ಇವರಿಬ್ರು ಕೂಡ ಒಬ್ರನ್ನೊಬ್ರು ತುಂಬಾನೇ ಇಷ್ಟ ಪಡ್ತಾ ಇದ್ರು. ಭಾರ್ಗವಿಯ ಈ ಪ್ರೀತಿ ಏನಿದೆ ಅವರ ತಂದೆ ಮುರುಗನ್ಗೆ ಇಷ್ಟ ಇರ್ಲಿಲ್ಲ. ಸೊ ಅವ್ನು ಹೇಳ್ತಾನೆ, ನಿನ್ಗಿನ್ನೂ ಇದು ಓದುವಂತ ವಯಸ್ಸು, ಸೊ ಈ ಟೈಮ್ ನಲ್ಲಿ ನೀನ್ ಪ್ರೀತಿ ಮಾಡೋದ್ ಸರಿಯಲ್ಲ ಅಂತ ಹೇಳಿ ಅವನಿಗೆ ಅದ್ರ ಬಗ್ಗೆ ಇಷ್ಟ ಇಲ್ಲ ಅನ್ನೋದನ್ನ ಹೇಳ್ಕೊಂಡಿದ್ದ. ಅದ್ರೊಟ್ಟಿಗೆ ಅವ್ರಿಬ್ರನ್ನು ದೂರ ಮಾಡುವಂತ ಎಲ್ಲಾ ಪ್ರಯತ್ನಗಳನ್ನ ಆ ತಂದೆ ಮಾಡಿದ್ದ. ಸೊ ಅದರಿಂದ ತಪ್ಪಿಸ್ಕೊಂಡು ಈ ಭಾರ್ಗವಿ ಮನೆಯಿಂದ ಓಡ್ ಹೋಗಿರ್ತಾರೆ. 17 ವರ್ಷದ ಭಾರ್ಗವಿ ಮನೆ ಬಿಟ್ಟು ಓಡ್ ಹೋಗಿದ್ರು ಕೂಡ ಅಲ್ಲಿಂದ ವಾಪಸ್ ಬಂದು ಜಿ ತಮಿಳ್ ಚಾನೆಲ್ ನಲ್ಲಿ ತನಗಾಗ್ತಿರುವಂತ ಅನ್ಯಾಯನ ಹೇಳ್ಕೊತಾ ಇದ್ದಾಳೆ. ಸೊ ಇಲ್ಲಿ ಭಾರ್ಗವಿಗೆ 18 ವರ್ಷ ಕಂಪ್ಲೀಟ್ ಆಗದೆ ಇರೋದ್ರಿಂದಾಗಿ ಚಾನೆಲ್ ನವರು ಅವರ ತಂದೆ ಮತ್ತು ತಾಯಿಗೂ ಕೂಡ ಈ ವಿಷಯನ ಇನ್ಫಾರ್ಮ್ ಮಾಡಿದ್ರು. ನೆಕ್ಸ್ಟ್ ಡೇ ಅವರು ಕೂಡ ಆ ಒಂದು ಪ್ರೋಗ್ರಾಮ್ ಸ್ಟುಡಿಯೋಗೆ ಬಂದಿದ್ರು. ಅಂಡ್ 17th May ಪ್ರೋಗ್ರಾಮ್ ನ ಚಾನೆಲ್ ನವರು ಶೂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶೋ ಸ್ಟಾರ್ಟ್ ಆಗುತ್ತೆ. ಮೊದಲನೇದಾಗಿ ಆ ಎರಡು ಜನ ಕಪಲ್ ನನ್ನ ಇಲ್ಲಿ ಹೋಸ್ಟ್ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೋಸ್ಟ್ ನೇಮ್ ನಿರ್ಮಲಾ ಅಂತ ಹೇಳಿ. ಅವರು ಆ ಕಪಲ್ಸ್ ಬಗ್ಗೆ ಕೇಳ್ತಾರೆ, ನೀವಿಬ್ರು ಯಾವ ರೀತಿಯಾಗಿ ಮೀಟ್ ಆದ್ರಿ, ಹೇಗೆ ನಿಮ್ಮಿಬ್ರ ಪ್ರೀತಿ ಸ್ಟಾರ್ಟ್ ಆಯ್ತು ಏನು ಅನ್ನೋದ್ರ ಬಗ್ಗೆ. ಅದಾದ್ಮೇಲೆ ಇವ್ರು ಅವಳನ್ನ ತುಂಬಾನೇ ಕನ್ವಿನ್ಸ್ ಮಾಡೋಕ್ಕೂ ಕೂಡ ಟ್ರೈ ಮಾಡ್ತಾರೆ. ನಿಮ್ಗಿನ್ನೂ ವಯಸ್ಸಿಲ್ಲ, ನೀನು ನಿಮ್ ತಂದೆ ತಾಯಿ ಜೊತೆ ಹೋಗ್ಬೇಕು, ಅವ್ರು ನೀನ್ ಒಳ್ಳೇದಕ್ಕೇನೆ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿ. ಆದ್ರೆ ಭಾರ್ಗವಿ ನೇರವಾಗಿ ಹೇಳ್ತಾರೆ, ನಾನ್ ಯಾವತ್ತೂ ಕೂಡ ನನ್ನ ತಂದೆ ತಾಯಿ ಜೊತೆಗೆ ನಮ್ಮ ಮನೆಗೆ ನಾನು ವಾಪಸ್ ಹೋಗಲ್ಲ ಅಂತ ಹೇಳಿ. ಸೊ ತುಂಬಾ ಹೊತ್ತು ಈ ಮಾತುಕತೆ ಹಿಂಗೆ ನಡೀತಾ ಬರುತ್ತೆ. ಆದ್ರೂ ಕೂಡ ತುಂಬಾನೇ ಜಿದ್ದಲ್ಲೇ ಇದ್ಲು ಈ ಹುಡುಗಿ, ನಾನ್ ನಮ್ಮ ಮನೆಗೆ ಹೋಗಲ್ಲ ಅಂತ ಹೇಳಿ. ಸೊ ಅವಾಗ ಈ ಪ್ರೋಗ್ರಾಮ್ ನ ಹೋಸ್ಟ್ ನಿರ್ಮಲಾ ಅವ್ರು ಕೇಳ್ತಾರೆ, ಯಾಕೆ, ಯಾವ ಕಾರಣಕ್ಕೋಸ್ಕರ ನೀವು ನಿಮ್ ಮನೆಗೆ ಹೋಗ್ತಿಲ್ಲ ಅನ್ನೋದ್ರ ಬಗ್ಗೆ. ಆಮೇಲೆ ಭಾರ್ಗವಿ ಹೇಳಿದಂತ ವಿಷಯ ಆ ಸ್ಟುಡಿಯೋನಲ್ಲಿ ಇದ್ದಂತಹ ಪ್ರತಿ ಒಬ್ಬರನ್ನು ಕೂಡ ಶಾಕ್ ಗೆ ಹೋಗೋ ತರ ಮಾಡಿತ್ತು. ಆದ್ರೆ ಯಾವಾಗ ಈ ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಗುತ್ತೆ ಅಲ್ವಾ, ಅವಾಗ ಇಡೀ ತಮಿಳ್ನಾಡೇ ನಡುಗೋಗಿತ್ತು.
ಶೂಟ್ ಸ್ಟಾರ್ಟ್ ಆಗುತ್ತೆ. ಭಾರ್ಗವಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಮ್ಮ ತಂದೆ ಒಬ್ಬ ಮನುಷ್ಯನೇ ಅಲ್ಲ, ಅವನೊಬ್ಬ ರಾಕ್ಷಸ ಅಂತ ಹೇಳಿ. ನಾನು ಚಿಕ್ಕವಳಿದ್ದಾಗ್ಲಿಂದನೂ ಕೂಡ ನನ್ನ ತಂದೆ ಮುರುಗನ್ ನನ್ನ ಫಿಸಿಕಲಿ ಅಸಾಲ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಯಾವ ರೀತಿಯಾಗಿ ಅವಳ ತಂದೆ ಅವಳ ಜೊತೆಗೆ ಬಿಹೇವ್ ಮಾಡ್ತಾ ಇದ್ದ, ಯಾವ ರೀತಿಯಾಗಿ ಅವಳ ತಂದೆ ಅವಳ ಮಾಡ್ತಿದ್ದ ಅನ್ನೋದ್ರ ಬಗ್ಗೆನೂ ಕೂಡ ಅವಳು ಅಲ್ಲಿ ಹೇಳ್ಕೊತಾಳೆ. ಅಂಡ್ ನೆಕ್ಸ್ಟ್ ಭಾರ್ಗವಿ ಹೇಳ್ಕೊತಾರೆ, ನಾನು ಮನೆಗೆ ವಾಪಸ್ ಹೋಗದಿರೋದಕ್ಕೆ ಕಾರಣ ಇದೊಂದೇ ಅಲ್ಲ, ಇನ್ನೂ ಒಂದು ಮೇಜರ್ ಕಾರಣ ಇದೆ ಅಂತ ಹೇಳಿ. ಸೊ ಎಲ್ರು ಕಾಯ್ತಾ ಇದ್ರು ಅನ್ಸುತ್ತೆ, ಇವಳು ಏನೇ ಕಾರಣ ಕೊಟ್ರು ಕೂಡ 18 ವರ್ಷದ ಒಳಗಿನ ಹುಡುಗಿ, ಅವಳಿಗೆ ಗೊತ್ತಾಗಲ್ಲ, ಅವಳನ್ನ ಸಮಾಧಾನ ಮಾಡೋಣ ಅಂತ ಹೇಳಿ. ಆ ಸಂದರ್ಭಕ್ಕೆ ಭಾರ್ಗವಿ ಹೇಳ್ತಾಳೆ, ಇನ್ ಕೇಸ್ ಏನಾದ್ರೂ ನಾನು ಮನೆಗೆ ವಾಪಸ್ ಹೋದ್ರೆ ನನ್ನ ತಂದೆ ನನ್ನ ಮತ್ತೆ ಸತೀಶ್ನ ಆತ ಮೊದಲು ಏನ್ ಕೊಲೆ ಮಾಡಿದಾನೆ 3 ಜನರನ್ನ, அதே தர நன்னு கொலை மாட்டானே. என்ன செஞ்சு முடிச்சதுக்கு அப்புறம் அவங்கள கொலை பண்ணி முடிச்சதுக்கு கொலை செஞ்சு அவங்களுக்கு 3 பேருக்கும். ಸೊ ಈ ಮಾತನ್ನ ಕೇಳಿ ಆ ಆಂಕರ್ ಶಾಕ್ ಆಗಿ ಹೋಗಿದ್ರು. ಅವ್ರು ಮತ್ತೊಮ್ಮೆ ಅವಳ ಹತ್ರ ಕನ್ಫರ್ಮ್ ಮಾಡ್ಕೋತಾರೆ, 3 ಜನರನ್ನ ಕೊಲೆ ಮಾಡಿದಾರ ಅಂತ ಹೇಳಿ. 3 பேரையும் கொன்னு 3 பேர். ಅವಾಗ ಅಶ್ವ ಹೇಳ್ತಾಳೆ, ಹೌದು ನನ್ನ ತಾಯಿ ನನಗಿದ್ನ ತುಂಬಾ ಸರಿ ಹೇಳಿದ್ದಾರೆ, ನಿಮ್ಮ ತಂದೆಗೆ ಈ ಲವ್ ಎಲ್ಲ ಇಷ್ಟ ಆಗಲ್ಲ, ಆತ 3 ಜನರನ್ನ ಕೊಲೆ ಮಾಡಿದಾನೆ, ಅದೇ ತರ ನಿನ್ನು ಮತ್ತೆ ಸತೀಶ್ನು ಕೂಡ ಕೊಲೆ ಮಾಡ್ತಾನೆ ಅಂತ ಹೇಳಿ. ಸೊ ಇದೆಲ್ಲ ಲೈವ್ ರೆಕಾರ್ಡಿಂಗ್ ಆಗ್ತಾ ಇತ್ತು. ಇದಾದ ಮೇಲೆ ಅವರ ತಂದೆ ತಾಯಿನೂ ಕೂಡ ಅವ್ರ ಪ್ರೋಗ್ರಾಮ್ ನಲ್ಲಿ ಕರ್ಸ್ಕೋತಾರೆ, ಇವ್ರಿಬ್ರು ಅವ್ರನ್ನ ಬೇರೆ ಕಡೆ ಕೂರಿಸ್ತಾರೆ. ಮೊದಲೇದಾಗಿ ಹೋಸ್ಟ್ ನಿರ್ಮಲಾ ಅವರು ಅವರ ತಂದೆಗೆ ಪ್ರಶ್ನೆ ಮಾಡ್ತಾರೆ, ನೀನು ಅವಳ ಜೊತೆಗೆ ಯಾವ ರೀತಿಯಾಗಿ ಕೆಟ್ಟದಾಗಿ ನಡ್ಕೋತಾ ಇದ್ದೆ ಅಂತ ಹೇಳಿ. ಅಂಡ್ ಅದ್ರ ಒಟ್ಟಿಗೆ ನೀನು 3 ಕೊಲೆ ಮಾಡಿದ್ಯಾ ಅಂತಾನು ಕೂಡ ನಿನ್ನ ಮಗಳು ಹೇಳ್ತಿದ್ದಾಳೆ ಅಂತ ಹೇಳಿ. ಸೊ ಅವಾಗ ಮುರುಗನ್ ನಗ್ತಾ ಹೇಳ್ತಾನೆ, ಅವಳು ಸುಳ್ಳು ಹೇಳ್ತಿದ್ದಾಳೆ, ಅವಳಿಗೆ ತಲೆ ಸರಿ ಇಲ್ಲ, ಅವಳು ಸುಮ್ನೆ ಅಲಿಗೇಷನ್ಸ್ ಮಾಡ್ತಿದ್ದಾಳೆ ಅಷ್ಟೇ ಅಂತ ಹೇಳಿ. ಆದ್ರೆ ಒಂದಂತೂ ನಿಜ, ಯಾವ ರೀತಿಯಾಗಿ ಶ್ರೀದೇವಿ ಹೇಳ್ತಾ ಇದ್ಲು ಮತ್ತೆ ಯಾವ ರೀತಿಯಾಗಿ ಅದನ್ನ ಈತ ಡಿನೈ ಮಾಡ್ತಿದ್ದಾನೆ ಅಂತ ನೋಡಿದಾಗ ಇದ್ರಲ್ಲಿ ಏನೋ ಸತ್ಯವಾಗಿ ನಡೆದಿದೆ ಅನ್ನೋದು ಟಿವಿ ಶೋದವ್ರಿಗೂ ಕೂಡ ಅನಿಸ್ತಾ ಇತ್ತು. ಅಂಡ್ ಇದ್ರ ಮಧ್ಯದಲ್ಲಿ ಬೇರೆ ಕಡೆ ಕೂತಿದ್ದಂತಹ ಭಾರ್ಗವಿ ಕೂಡ ಆ ಪ್ರೋಗ್ರಾಮ್ ಒಳಗಡೆ ಎಂಟರ್ ಆಗ್ತಾಳೆ. ಅವಳನ್ನ ನೋಡಿ ಅವ್ರ ತಂದೆ ತಾಯಿಗೆ ಶಾಕ್ ಆಗುತ್ತೆ. ಈ ಎಲ್ಲಾ ವಿಷಯಗಳನ್ನ ಹೇಳ್ತಾಳೆ ಅನ್ನೋದ್ರ ಬಗ್ಗೆ ಅವ್ರ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಅವಳು ಹೇಳೋದ್ರೊಟ್ಟಿಗೆನೆ ಅವ್ರ ಎದುರುಗಡೆ ಕುತ್ಕೊಂಡು ಈಗ ವಾದ ಕೂಡ ಮಾಡ್ತಾ ಇದ್ದಾಳೆ. ತುಂಬಾ ಹೊತ್ತು ಈ ಮಗಳು ಮತ್ತೆ ತಂದೆ ತಾಯಿ ಮಧ್ಯದಲ್ಲಿ ಆದಂತಹ ಕಮ್ಯುನಿಕೇಶನ್ ಕೋಪದಲ್ಲಿ ಜಗಳಕ್ಕೂ ಕೂಡ ತಿರ್ಗಕ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಆ ಜಾಗಕ್ಕೆ ಸತೀಶ್ ನ ತಂದೆ ತಾಯಿನೂ ಕೂಡ ಕರೆಸಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈ ಶೋನ ಆಸ್ ಇಟ್ ಈಸ್ ಏನೇನ್ ನಡೀತಿದೆ ಎಲ್ಲದನ್ನು ಕೂಡ ಶೋದವರು ರೆಕಾರ್ಡ್ ಮಾಡ್ಕೊಂಡಿದ್ರು, ಬಟ್ ಅದನ್ನ ಹೋಲ್ಡ್ ಮಾಡ್ತಾರೆ. ನೋಡಿ, ಇದು ರೆಕಾರ್ಡ್ ಆಗಿ 3 ದಿನಕ್ಕೆ ಟೆಲಿಕಾಸ್ಟ್ ಆಗ್ಬೇಕಾಗಿತ್ತು, ಬಟ್ ಇದರಲ್ಲಿರುವಂತಹ ವಿಷಯ ತುಂಬಾ ಸೀರಿಯಸ್ ಆಗಿರೋದ್ರಿಂದಾಗಿ ಆ ಹೋಸ್ಟ್ ನಿರ್ಮಲಾ ಅವರು ಇದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಚಾನೆಲ್ ನವರು ಆ ಭಾರ್ಗವಿ ಹೇಳ್ದ ಹಾಗೆ ವೆಲ್ಲುಪುರಂ ಹಳ್ಳಿಗೂ ಕೂಡ ಅವಾಗಿಂದ ಅವಾಗ್ಲೇ ಹೋಗಿ ಆ 3 ಜನ 4 ವರ್ಷದ ಹಿಂದೆ ಯಾರಾದ್ರೂ 3 ಜನ ಮಿಸ್ಸಿಂಗ್ ಆಗಿದ್ರ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಇನ್ವೆಸ್ಟಿಗೇಷನ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಒನ್ಸ್ ಈ ಪ್ರೋಗ್ರಾಮ್ ನೆಲ್ಲಾನು ರೆಕಾರ್ಡ್ ಮಾಡ್ಕೊಂಡು ಮಾತಾಡಿ ಮುಗಿದ ಮೇಲೆ ಅವರ ತಂದೆ ತಾಯಿ ಆಗಿರ್ಬೋದು ಮತ್ತೆ ಶ್ರೀದೇವಿ ಮತ್ತೆ ಸತೀಶ್ನು ಕೂಡ ಅವ್ರನ್ನ ಮನೆ ಕಳಿಸಿರ್ತಾರೆ ಬೇರೆ ಬೇರೆ ಕಡೆಗೆ. ಸೊ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಮುರುಗನ್ ಮತ್ತೆ ಅವನ ಹೆಂಡತಿ ಬಸ್ ನಲ್ಲಿ ಜಗಳ ಕೂಡ ಮಾಡ್ಕೋತಾರೆ. ನಿನ್ನಿಂದಾನೇ ಈ ತರ ಆಗಿದ್ದು, ನೀನೇ ನನ್ನ ಮಗಳಿಗೆ ಹೇಳಿದ್ಯಾ ಅಂತ ಹೇಳಿ ಮುರುಗನ್ ಆತನ ಹೆಂಡತಿ ಜೊತೆಗೆ ಜೋರಾಗಿ ಬಸ್ ನಲ್ಲಿ ಜಗಳ ಮಾಡ್ತಾನೆ. ಬಸ್ ಅಲ್ಲಿ ಇದ್ದಂತಹ ಬೇರೆ ಜನರಿಗೆ ಸಮಸ್ಯೆ ಆಗ್ತಿರೋದನ್ನ ನೋಡಿ ಆ ಕಂಡಕ್ಟರ್ ಡ್ರೈವರ್ ಅವ್ರನ್ನ ದಾರಿ ಮಧ್ಯದಲ್ಲಿ ಇಳಿಸಿ ಕೂಡ ಹೋಗಿರ್ತಾರೆ. ಅದಾದ್ಮೇಲೆ ಮುರುಗನ್ ಮತ್ತು ಆತನ ಹೆಂಡತಿ ಇಬ್ರು ಕೂಡ ಕಾಣೆಯಾಗಿದ್ರು. ಅಂಡ್ ಒನ್ ಸೈಡ್ ಆ 3 ಜನ ಮಿಸ್ಸಿಂಗ್ ಅಂತ ಏನು ಹುಡುಕ್ತಾ ಇದ್ರು, ಅವ್ರನ್ನ ಹುಡುಕ್ತಾ ಹೊರಟಂತಹ ಟೀಮ್ಗೆ ಒಂದು ಶಾಕಿಂಗ್ ಕಾದಿತ್ತು. ಅವ್ರಿಗೆ ಗೊತ್ತಾಗತ್ತೆ, ಹೌದು 2008ರಿಂದ ಈ 3 ಜನ ಕಾಣಿಸ್ತಿಲ್ಲ ಅಂತ ಹೇಳಿ. ಆ 3 ಜನ ಯಾರು ಅಂದ್ರೆ, ಮೊದಲನೇದಾಗಿ ಲಾವಣ್ಯ, ಇವಳು ಭಾರ್ಗವಿಯ ಫ್ರೆಂಡ್ ಆಗಿದ್ಲು. ಅಂಡ್ ಇದ್ರೊಟ್ಟಿಗೆ 2ನೇ ಮಿಸ್ಸಿಂಗ್ ಪರ್ಸನ್ ಸಿಲಂಬರಸನ್, ಈತ ಮಿಸ್ ಆಗಿರುವಂತಹ ಲಾವಣ್ಯನ ಲವರ್ ಆಗಿದ್ದ. ಅಂಡ್ 3ನೇ ವ್ಯಕ್ತಿ ಇದೇ ಮಿಸ್ ಆಗಿರುವಂತಹ ಲಾವಣ್ಯನ ತಂದೆ ಶೇಖರ್. ಈ ಪ್ರೋಗ್ರಾಮ್ ನ ಕ್ರೂ ಮೆಂಬರ್ಸ್ ಲಾವಣ್ಯನ ಲವರ್ ಆದಂತಹ ಸಿಲಂಬರಸನ್ ಮನೆಗೂ ಕೂಡ ಹೋಗ್ತಾರೆ. ಆ ವಿಡಿಯೋನು ಕೂಡ ನೀವು ನೋಡಬಹುದು. ಸೊ ಇವ್ರ ಇನ್ವೆಸ್ಟಿಗೇಷನ್ ಮುಗಿದ್ಮೇಲೆ ವಾಪಸ್ ಬಂದಂತಹ ಕ್ರೂ ಮೆಂಬರ್ಸ್ ಪ್ರೊಡ್ಯೂಸರ್ಗೆ ಮತ್ತೆ ಹೋಸ್ಟ್ ನಿರ್ಮಲಾಗೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ, ಹೌದು ಮಿಸ್ಸಿಂಗ್ ಇದೆ ಅಂತ ಹೇಳಿ. 3 ದಿನದಲ್ಲೇ ಟೆಲಿಕಾಸ್ಟ್ ಆಗ್ಬೇಕಾದಂತಹ ಈ ಪ್ರೋಗ್ರಾಮ್ ಏನಿದೆ 17th ಮೇಗೆ ರೆಕಾರ್ಡ್ ಆಗಿತ್ತು, ಬಟ್ ಇದು ಟೆಲಿಕಾಸ್ಟ್ ಆಗುವಂತದ್ದು 28th ಮೇ, 11 ದಿನಗಳ ಆದ್ಮೇಲೆ. ಇದು ಯಾವ ಮಟ್ಟಿಗೆ ವೈರಲ್ ಆಗತ್ತೆ ಅಂದ್ರೆ ಇಡೀ ತಮಿಳ್ನಾಡಿನಾದ್ಯಂತಹ ಬರೀ ಇದರದ್ದೇ ಸುದ್ದಿ ಅಂತಾನೆ ಹೇಳ್ಬೋದು. ಸೊ ಯಾವಾಗ ಈ ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಗುತ್ತೆ, ಅದಾಗಿ 3 ದಿನಕ್ಕೆ
ಒಂದು ಹೆಣ್ಮಗಳು ಜೋರಾಗಿ ಅಳ್ತಾ ಪೊಲೀಸ್ ಸ್ಟೇಷನ್ ಬರ್ತಾಳೆ. ಬಂದು ಕಂಪ್ಲೇಂಟ್ ಕೊಡ್ತಾಳೆ. ಆ ಕಂಪ್ಲೇಂಟ್ ಅಲ್ಲಿ ಇರುತ್ತೆ, 4 ವರ್ಷಗಳ ಹಿಂದೆ ನನ್ನ ಗಂಡ ಶೇಖರ್ ಮತ್ತೆ ನನ್ನ ಮಗಳು ಲಾವಣ್ಯ ಮಿಸ್ಸಿಂಗ್ ಆಗಿದ್ರು, ಅವ್ರಿಬ್ರು ಕೂಡ ಕೊಲೆ ಆಗಿದ್ದಾರೆ ಅಂತ ಹೇಳಿ ಟಿವಿ ಶೋ ನಲ್ಲಿ ಬರ್ತಾ ಇದೆ, ನಾನು ಈಗ ತಾನೇ ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ. ಅದನ್ನ ಕೇಳಿದಂತಹ ಪೊಲೀಸರು ಅವರು ಕೂಡ ಆ ಟಿವಿ ಶೋನ ಕುತ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ 4 ವರ್ಷಗಳ ಹಿಂದೆ ಮಿಸ್ಸಿಂಗ್ ಆದಂತಹ 2 ಜನರ ಬಗ್ಗೆ ಇಲ್ಲಿ ಮಾತಾಡ್ತಿದ್ದಾರೆ ಅಂತ ಹೇಳಿ. ಪೊಲೀಸರು ತಕ್ಷಣನೇ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಕೊಂಡು ಆ ಚಾನೆಲ್ ನವರು ಕೂಡ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವರಿಂದ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಕಲೆಕ್ಟ್ ಮಾಡ್ಕೋತಾರೆ. ಸೊ ಅಲ್ಲೇನು ರೆಕಾರ್ಡಿಂಗ್ ಆಗಿತ್ತು ಪ್ರೋಗ್ರಾಮ್ಗೋಸ್ಕರ ಅಂತ ಹೇಳಿ ಅದು ಈಗ ಒಂದು ಜೀವಂತ ಸಾಕ್ಷಿಯಾಗಿ ಉಳಿದಿತ್ತು. ಪೊಲೀಸರಿಗೆ ಮೊದಲನೇ ಸ್ಟೆಪ್ ಅಲ್ಲೇ ತುಂಬಾ ಸ್ಟ್ರಾಂಗ್ ಆಗಿ ಅನಿಸ್ತಾ ಇತ್ತು, ಈ ಹುಡುಗಿ ನಿಜ ಹೇಳ್ತಿದ್ದಾಳೆ ಅಂತ ಹೇಳಿ. ಸೊ ಹಾಗಾಗಿ ಅವಳ ಊರ್ಗೆ ಹೋಗಿ ಪೊಲೀಸರು ಅವಳನ್ನ ಇನ್ವೆಸ್ಟಿಗೇಷನ್ ಗೋಸ್ಕರ ಸ್ಟೇಷನ್ಗೂ ಕೂಡ ಕರ್ಕೊಂಡ್ ಬರ್ತಾರೆ. ಅಂಡ್ ಅವಳ ಮನೆಗೆ ಹೋಗಿ ಅವರ ತಂದೆ ತಾಯಿ ಕರ್ಕೊಂಡ್ ಬರ್ಬೇಕು ಅಂತ ಹೋದಾಗ ಅವ್ರ ಇಬ್ರು ಕೂಡ ಮನೆಯಲ್ಲಿ ಇರ್ಲಿಲ್ಲ, ಮನೆ ಲಾಕ್ ಆಗಿತ್ತು. ಅವ್ರಿಬ್ರು ಹುಡ್ಕೋಕ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ, ಏನಾಗಿತ್ತು ಅಂತ ಹೇಳಿ. ಅವಾಗ ಶ್ರೀದೇವಿ ನೆನ್ಪು ಮಾಡ್ಕೊಂಡು ಹೇಳ್ತಾಳೆ, ಹಾ ಹೌದು, ನನ್ನ ತಾಯಿ ನನಗೆ ಹಿಂದೆ ಒಂದ್ಸರಿ ಹೇಳಿದ್ರು, ನೀನು ಸತೀಶ್ನ ಬಿಡ್ಲಿಲ್ಲ ಅಂದ್ರೆ ನಿಮ್ಮ ತಂದೆ ಆ 3 ಜನರನ್ನ ಸಾಯಿಸ್ದಂಗೆ ನಿನ್ನೂ ಕೂಡ ಸಾಯಿಸ್ಬಿಡ್ತಾನೆ ಅಂತ ಹೇಳಿ. ಅಂಡ್ ಅವ್ರು ನನಗೆ ತೋರಿಸಿದ್ರು, ನಮ್ಮ ಬಾವಿಯ ಪಕ್ಕದಲ್ಲೇನೆ ನಿಮ್ಮ ತಂದೆ ಅವರು 3 ಜನರನ್ನು ಕೂಡ ಹೂತಾಕಿದ್ದಾನೆ ಅಂತ ಹೇಳಿ. ತಡ ಮಾಡದೆ ಪೊಲೀಸರು ಅವಳನ್ನ ಕರ್ಕೊಂಡು ಮತ್ತೆ ಅವಳ ಮನೆಗೆ ಬರ್ತಾರೆ. ಬೀಗ ಹಾಕಿರುವಂತಹ ಮನೆಯ ಬೀಗನ ಒಡೆದು ಒಳಗಡೆ ಹೋದಂತಹ ಪೊಲೀಸರು ಆ ಬಾವಿಯ ಹತ್ರ ಹೋಗಿ ಆ ದೇಹಗಳನ್ನ ಅಗದು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಸ್ಟೇಟ್ ಅಲ್ಲಿ ಸೆನ್ಸೇಷನಲ್ ನ್ಯೂಸ್ ಆಗಿರೋದ್ರಿಂದ ಜನರು ಕೂಡ ಸೇರಿದ್ರು. ಅದ್ರ ಒಟ್ಟಿಗೆನೆ 2-3 JCBಗಳನ್ನ ತರಿಸಿ ಆ ಒಂದು ನೆಲನ ಅಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೊದಲನೇದಾಗಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವ್ರಿಗೆ ಏನು ಕೂಡ ಸಿಗ್ತಾ ಇರಲ್ಲ, ಬಟ್ ಸ್ವಲ್ಪ ಹೊತ್ತಿನ ನಂತರ ಅವ್ರಿಗೊಂದು ತಲೆಬುರುಡೆ ಸಿಗುತ್ತೆ. ಸೊ ಹಾಗೆ ಅಗಿತಾ ಹೋದಂತ ಅವ್ರಿಗೆ ಮೂಳೆಗಳೊಟ್ಟಿಗೆ ಮತ್ತಷ್ಟು ಮೂಳೆಗಳು ಕೂಡ ಸಿಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಮೂಳೆಗಳು ಅವ್ರಿಗೆ ಸಿಕ್ಕಿತ್ತು. ಸಪರೇಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಹೌದು ಇದು 3 ಜನರ ದೇಹಗಳು, ಅದ್ರೊಟ್ಟಿಗೆ 1 ಹೆಣ್ಣು 2 ಗಂಡು ಅಂತ ಹೇಳಿ. ಸೊ ಈ ಹಂತಕ್ಕೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಭಾರ್ಗವಿ ಏನ್ ಹೇಳ್ತಾ ಇದ್ಲು ಅದೆಲ್ಲದೂ ಕೂಡ ನಿಜ ಅಂತ ಹೇಳಿ. ಊರೇ ನಡ್ಗೋಗಿತ್ತು. ಇದಾದ್ಮೇಲೆ ಪೊಲೀಸರು 3 ಟೀಮ್ಗಳನ್ನ ಮಾಡಿ ಮುರುಗನ್ನ ಹುಡುಕಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಮುರುಗನ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಪೊಲೀಸರು ಎಲ್ಲಾ ಸ್ಟೇಷನ್ ಗಳಿಗೂ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಎಲ್ಲಾ ಕಡೆನೂ ಕೂಡ ಈತನ ಫೋಟೋಗಳನ್ನ ಪೋಸ್ಟರ್ ಕೂಡ ಅಂಟಿಸಿದ್ರು. ನೋಡಿ, 4 ವರ್ಷಗಳಿಂದ ಒಂದು ಕೊಲೆನ ಮಾಡಿ ಮುಚ್ಚಾಕೊಂಡು ಯಾರಿಗೂ ಗೊತ್ತಾಗದೇ ಇರೋ ತರ ನೋಡ್ಕೊಂಡ್ ಬಂದಂತಹ ಮುರುಗನ್ ತನ್ನ ಮಗಳಿಂದಾನೇ ಇವತ್ತು ಎಲ್ರಿಗೂ ಸಿಕ್ಕಾಕೊಳ್ಳೋ ತರ ಆಗಿದ್ದ. ಯಾವ ಚಾನೆಲ್ ನಲ್ಲಿ ನೋಡಿದ್ರು ಕೂಡ ಇದೇ ಕೇಸ್ಗೆ ಸಂಬಂಧಪಟ್ಟಂಗೆ ನ್ಯೂಸ್ ಬರ್ತಾ ಇತ್ತು. ನೋಡಿ, ಒಂದು ಎಂಟರ್ಟೈನ್ಮೆಂಟ್ ಗೆ ಅಂತ ಸ್ಟಾರ್ಟ್ ಆಗಿದ್ದಂತಹ ಈ ರಿಯಾಲಿಟಿ ಶೋ ಇವತ್ತು ಒಂದು ಕ್ರೈಮ್ ನ ಎವಿಡೆನ್ಸ್ ಆಗಿತ್ತು ಅಂತಾನೆ ಹೇಳ್ಬೋದು. ಅಂಡ್ ಒನ್ ಸೈಡ್ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ನ ಕಂಟಿನ್ಯೂ ಇಟ್ಟಿದ್ರು, ಮುರುಗನ್ ನ ಹುಡುಕ್ತಾ ಇದ್ರು. ಮುರುಗನ್ ಡೇ ಬೈ ಡೇ ಒಂದು ಊರಿಂದ ಇನ್ನೊಂದು ಊರಿಗೆ ಚೇಂಜ್ ಆಗ್ತಾ ಇದ್ರು. ಆತ ತನ್ನ ರಿಲೇಟಿವ್ಸ್ ಮನೆಗಳಿಗೆ ಒಬ್ಬರ ಮನೆಯಿಂದ ಒಬ್ಬರ ಮನೆಗೆ ಶಿಫ್ಟ್ ಆಗ್ತಾ ಇದ್ದ. ಇದು ಗೊತ್ತಾದಂತಹ ಪೊಲೀಸರು ಒಬ್ಬ ರಿಲೇಟಿವ್ ನ ಹಿಡ್ಕೊಂಡು ಒಂದು ಟ್ರ್ಯಾಪ್ ಕ್ರಿಯೇಟ್ ಮಾಡ್ಕೋತಾರೆ. ಮೊದಲನೇದಾಗಿ ಈ ಮುರುಗನ್ ನ ರಿಲೇಟಿವ್ಸ್ ಗೆ ಅವರು ಪೊಲೀಸ್ ಅಂತ ಹೇಳ್ಕೊಳ್ಳಲ್ಲ, ಅವ್ರು ಹೇಳ್ತಾರೆ ನಾವು ಮೀಡಿಯಾ ರಿಪೋರ್ಟರ್ಸ್ ಅಂತ ಹೇಳಿ. ಅವ್ರು ಆ ಫ್ಯಾಮಿಲಿನ ನಂಬಿಸ್ತಾರೆ, ನೀವೇನಾದ್ರೂ ಮುರುಗನ್ ನ ಕರ್ಸಿದ್ರೆ ನಾವು ಅವನ್ ಸೈಡ್ ಆಫ್ ಸ್ಟೋರಿ ಏನಿದೆ ಅದನ್ನ ಟೆಲಿಕಾಸ್ಟ್ ಮಾಡ್ತೀವಿ, ಮತ್ತೆ ಲೀಗಲಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನಾವು ಹೆಲ್ಪ್ ಮಾಡ್ತೀವಿ, ನಿಮ್ ಪರವಾಗಿ ನಿಂತ್ಕೋತೀವಿ ಅಂತ ಹೇಳಿ ಅವರು ಮುರುಗನ್ ರಿಲೇಟಿವ್ ನ ಕನ್ವಿನ್ಸ್ ಮಾಡಿದ್ರು. ಸೊ ಅವಾಗ ಆ ಫ್ಯಾಮಿಲಿ ಈ ವಿಷಯನ ಮುರುಗನ್ ವರ್ಗುನು ಕೂಡ ತಗೊಂಡೋಗುತ್ತೆ. ಇದನ್ನ ನಂಬದಂತಹ ಮುರುಗನ್ ಮತ್ತೆ ವಾಪಸ್ ಆ ಫ್ಯಾಮಿಲಿಗೆ ಬಂದ್ ಸೇರ್ತಾನೆ. ಸೊ ತನ್ನ ರಿಲೇಟಿವ್ ಮನೆಯಲ್ಲಿ ನನಗೆ ಹೆಲ್ಪ್ ಸಿಗುತ್ತೆ ಮೀಡಿಯಾದವರಿಂದ ಅಂತ ಬಂದಂತ ಮುರುಗನ್ಗೆ ಸರ್ಪ್ರೈಸ್ ಕಾದಿತ್ತು. ಅಲ್ಲೇ ಇದ್ದಂತಹ ಪೊಲೀಸರು ಆತನನ್ನ ಅರೆಸ್ಟ್ ಮಾಡ್ತಾರೆ ವಿತ್ ಅವನ ಹೆಂಡತಿ ಜೊತೆಗೆ. ಅವರಿಬ್ಬರನ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದಂತಹ ಪೊಲೀಸರಿಗೆ ಇನ್ನೊಂದು ಡೌಟ್ ಇತ್ತು, 3 ಜನರನ್ನ ಈತ ಕೊಲೆ ಮಾಡಿದಾನೆ ಅಂದ್ರೆ 100% ಈತ ಒಬ್ಬನೇ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ, ಈತನಿಗೆ ಯಾರಾದ್ರೂ ಸಪೋರ್ಟ್ ಮಾಡಿರ್ಬೋದು ಅಂತ ಹೇಳಿ. ಆ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಮುರುಗನ್ಗೆ ಒಬ್ಬ ತಮ್ಮ ಕೂಡ ಇದ್ದಾನೆ, ಆ ತಮ್ಮನೂ ಕೂಡ ಈತನಿಗೆ ಆ ಮರ್ಡರ್ ನಲ್ಲಿ ಸಪೋರ್ಟ್ ಮಾಡಿದಾನೆ ಅಂತ ಹೇಳಿ. ಪೊಲೀಸರು ಆತನನ್ನು ಕೂಡ ಇವರೊಟ್ಟಿಗೆ ಅರೆಸ್ಟ್ ಮಾಡ್ತಾರೆ. ಸೊ ಪೊಲೀಸರು ಆತನನ್ನ ಕರ್ಕೊಂಡ್ಬಂದು ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಈ ಮುರುಗನ್ ಅದನ್ನ ರೆಫ್ಯೂಸ್ ಮಾಡ್ತಾರೆ, ಇಲ್ಲ ನಾನು ಮಾಡಿಲ್ಲ ಅಂತ ಹೇಳಿ. ಬಟ್ ಆದ್ರೆ ತನ್ನ ಹೆಂಡತಿ ಆಲ್ರೆಡಿ ಇದೆಲ್ಲದನ್ನು ಕೂಡ ಹೇಳ್ಕೊಂಡಿರ್ಬೋದು ಅನ್ನೋ ಕಾರಣದಿಂದಾಗಿ ಮುರುಗನ್ ಎಲ್ಲದೂ ಕೂಡ ಕನ್ಫೆಷನ್ ಮಾಡ್ಕೋತಾರೆ. ಆತ ಹೇಳ್ತಾನೆ 2 ಮರ್ಡರ್ನ ನಾನೇ ಮಾಡಿದೀನಿ, ಬಟ್ ಅದಾದ್ಮೇಲೆ ಇನ್ನೊಂದು ಮರ್ಡರ್ನ ನನ್ನ ತಮ್ಮ ಮುರುಗಾಸನ್ ಮಾಡಿದಾನೆ ಅಂತ ಹೇಳಿ. 5 ವರ್ಷದ ಹಿಂದೆ ಮುರುಗನ್ ಒಂದು ಫರ್ನಿಚರ್ ಶಾಪ್ ಬಿಸ್ನೆಸ್ ಮಾಡ್ತಾ ಇದ್ರು. ಅವರ ಫ್ರೆಂಡ್ ಆದಂತಹ ಈ ಶೇಖರ್ ಅವಾಗವಾಗ ಇವರ ಶಾಪ್ಗೂ ಕೂಡ ಬಂದು ಹೋಗ್ತಾ ಇದ್ರು.
ಶೇಖರ್ಗೆ ಒಂದಿನ ಗೊತ್ತಾಗುತ್ತೆ ಆತನ ಗೆಳೆಯಾದಂತಹ ಮುರುಗನ್ನ ಒಟ್ಟಿಗೆ ಕೆಲಸ ಮಾಡ್ತಿರುವಂತಹ ಸಿಲಂಬರಸನ್ ಅನ್ನುವಂತ ಹುಡುಗನ್ನ ಶೇಖರ್ನ ಮಗಳಾದಂತಹ ಲಾವಣ್ಯ ಲವ್ ಮಾಡ್ತಿದ್ದಾಳೆ ಅಂತ ಹೇಳಿ. ಸೊ ಇದ್ರ ವಿಷಯವಾಗಿ ಶೇಖರ್ ಬಂದು ಮುರುಗನ್ಗೆ ಈ ವಿಷಯನ ಹೇಳ್ತಾನೆ ಕೂಡ. ಅಂಡ್ ಮುರುಗನ್ ಮತ್ತೆ ಶೇಖರ್ ಇಬ್ರು ಸೇರಿ ಸಿಲಂಬರಸನ್ ಮತ್ತೆ ಲಾವಣ್ಯನ ಕೂರಿಸ್ಕೊಂಡು ಅವ್ರಿಬ್ರಿಗೂ ಬುದ್ಧಿ ಕೂಡ ಹೇಳ್ತಾರೆ. ಆದ್ರೆ ಸಿಲಂಬರಸನ್ ಇವ್ರಿಬ್ರು ಮಾತನ್ನ ಒಪ್ಕೊಳ್ದೇನೆ ಅವಳನ್ನ ಕರ್ಕೊಂಡು ಹೋಗಿ ಮದುವೆ ಕೂಡ ಆಗ್ತಾನೆ. ಒನ್ಸ್ ಅವ್ರಿಬ್ರು ಮದುವೆ ಆದ್ಮೇಲೆ ವಾಪಸ್ ಬಂದು ಅದೇ ಫರ್ನಿಚರ್ ಬಿಸ್ನೆಸ್ ಮಾಡ್ತಿದ್ದಂತ ಮುರುಗನ್ ಜೊತೆಗೇನೆ ಈತ ಕೆಲಸ ಮಾಡ್ತಿದ್ದ. ಯಾಕೆಂದ್ರೆ ಸಿಲಂಬರಸನ್ ಮುರುಗನ್ನ ತುಂಬಾನೇ ರೆಸ್ಪೆಕ್ಟ್ ಮಾಡ್ತಾ ಇದ್ದ. ಸಿಲಂಬರಸನ್ ಎಷ್ಟೋ ಜನರ ಹತ್ರ ಹೇಳ್ಕೊಂಡಿದ್ದ ಮುರುಗನ್ನ ಆತನ ತಂದೆ ಸ್ಥಾನದಲ್ಲಿಟ್ಟು ಆತನನ್ನ ಗೌರವಿಸ್ತಾನೆ ಅಂತ. ಅಂಡ್ ಲಾವಣ್ಯ ಮನೆ ಬಿಟ್ಟು ಬರುವಾಗ ಒಂದ್ ಸ್ವಲ್ಪ ದುಡ್ಡು ಮತ್ತೆ ಗೋಲ್ಡ್ ಕೂಡ ತಗೊಂಡ್ ಬಂದಿದ್ಲು. ಅದನ್ನ ಸಿಲಂಬರಸನ್ ಇದೇ ಮುರುಗನ್ ಹತ್ರ ಕೊಡೋದಕ್ಕೋಸ್ಕರ ಅವ್ರಿಗೆ ಹೇಳ್ತಾನೆ. ಯಾಕಂದ್ರೆ ಆತ ಅವಳನ್ನ ಬಿಲೀವ್ ಮಾಡ್ತಾ ಇದ್ದ. ಸೊ ಹಾಗಾಗಿ ಅವಳು ತಂದಿದ್ದಂತಹ ಎಲ್ಲಾ ಗೋಲ್ಡ್ ಮತ್ತೆ ಕ್ಯಾಶ್ ನ ಇದೇ ಮುರುಗನ್ ಹತ್ರ ಸೇಫ್ ಆಗಿರ್ಲಿ ಅಂತ ಹೇಳಿ ಕೊಟ್ಟಿದ್ರು. ಆದ್ರೆ ಈ ಮುರುಗನ್ ಬರೀ ದೇವ್ರ ತರ ಮಾತಾಡ್ತಿದ್ದ ಬಿಟ್ರೆ ಆತನ ಒಳಗಡೆ ಇರುವಂತಹ ರಾಕ್ಷಸನ ಬಗ್ಗೆ ಈ ಸಿಲಂಬರಸನ್ಗೆ ಗೊತ್ತಿರ್ಲಿಲ್ಲ. ಸೊ ಆ ದುಡ್ಡು ಮತ್ತೆ ಆ ಗೋಲ್ಡ್ ನ ನೋಡಿದಂತಹ ಮುರುಗನ್ಗೆ ಹೇಗಾದ್ರೂ ಮಾಡಿ ಈ ದುಡ್ಡು ಮತ್ತೆ ಗೋಲ್ಡ್ ನ ತನ್ನದಾಗಿಸ್ಕೋಬೇಕು ಅನ್ನುವಂತ ಆಸೆ ಹುಟ್ಟುತ್ತೆ. ಅಂಡ್ ಒಂದ್ ಕಡೆಗೆ ತನ್ನ ಸ್ನೇಹಿತ ಶೇಖರ್ ಕೂಡ ಇವರಿಬ್ಬರ ಮೇಲೆ ಕೋಪದಲ್ಲಿದ್ದಾನೆ ಅನ್ನೋದು ಕೂಡ ಇವನಿಗೆ ಗೊತ್ತಿತ್ತು. ಸೊ ಹಾಗಾಗಿ ಮುರುಗನ್ ಪ್ಲಾನ್ ಮಾಡಿ ಅವರಿಬ್ರು ಕೂಡ ತನ್ನ ಮನೆಗೆ ಒಂದು ದಿನ ಊಟಕ್ಕೆ ಕರೀತಾನೆ. ಊಟಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಊಟದಲ್ಲಿ ವಿಷ ಹಾಕಿ ಅವರಿಬ್ರು ಕೂಡ ಸಾಯಿಸ್ತಾನೆ. ಅಂಡ್ ಅವರಿಬ್ರು ದೇಹವನ್ನ ಆತನ ಮನೆಯ ಪಕ್ಕದಲ್ಲಿದ್ದಂತ ಒಂದು ಬಾವಿಯ ಪಕ್ಕದಲ್ಲಿ ಒಂದು ಗುಂಡಿಯನ್ನ ತೋಡಿ ಹೂತಾಕ್ತಾನೆ. ಸೊ ಇದಾಗಿ ಸ್ವಲ್ಪ ದಿನಗಳ ನಂತರ ಆತನ ಸ್ನೇಹಿತ ಶೇಖರ್ ಬಂದು ಕೇಳ್ತಾನೆ, ಲಾವಣ್ಯ ತಂದಿದ್ದಂತಹ ದುಡ್ಡು ಮತ್ತೆ ಕ್ಯಾಶ್ ನ ನನಗೆ ರಿಟರ್ನ್ ಮಾಡು ಅಂತ ಹೇಳಿ. ಸೊ ಅದನ್ನ ಈತ ರಿಟರ್ನ್ ಮಾಡಕ್ ರೆಡಿ ಇರ್ಲಿಲ್ಲ. ಇವರಿಬ್ಬರ ಮಧ್ಯದಲ್ಲಿ ಜಗಳ ಕೂಡ ಆಗುತ್ತೆ. ಸೊ ಮುರುಗನ್ಗೆ ಇಲ್ಲಿ ಅರ್ಥ ಆಗ್ತಿರುತ್ತೆ, ಒಂದಲ್ಲ ಒಂದಿನ ಈ ಶೇಖರ್ ಈತನಿಗೆ ಸಮಸ್ಯೆ ಮಾಡ್ಬೋದು, ತೊಂದರೆ ಆಗ್ಬೋದು ಈತ ನನಗೆ ಅಂತ ಹೇಳಿ. ಸೊ ಹಾಗಾಗಿ ಆತ ತಮ್ಮನಿಗೆ ಹೇಳಿ ಈ ಶೇಖರ್ನು ಕೂಡ ಒಂದು ದಿನ ಕಿಡ್ನಾಪ್ ಮಾಡಿಸಿ ಆತನನ್ನ ಸಾಯಿಸ್ತಾನೆ. ಆತನ ಕೊಲೆ ಮಾಡಿದ ಮೇಲೆ ಎಲ್ಲಿ ಆತನ ಮಗಳು ಮತ್ತೆ ಆತನ ಅಳಿಯನನ್ನ ಹೂತಾಕಿದ್ನೋ ಅದೇ ಜಾಗದಲ್ಲಿ ಈಗ ಆತನ ಮಾವನನ್ನು ಕೂಡ ಹೂತಾಕಿದ. ಇದಾಗಿ ಸ್ವಲ್ಪ ವರ್ಷದ ನಂತರ ತಮ್ಮ ಮಗಳು ಭಾರ್ಗವಿ ಇನ್ನೊಬ್ಬನ ಇಷ್ಟಪಡ್ತಿದ್ದಾಳೆ ಅಂದಾಗ ಆ ತಾಯಿ ಅವಳಿಗೆ ಹೇಳಿ ಹೆದರ್ಸ್ತಾಳೆ ಕೂಡ. ಮೊದ್ಲು ಭಾರ್ಗವಿ ಅನ್ಕೋತಾಳೆ ಇವ್ರು ನನ್ನನ್ನ ಹೆದರ್ಸ್ತಿದ್ದಾರೆ ಅಂತ ಹೇಳಿ. ಯಾವಾಗ ಅವಳು ಅವರ ತಂದೆ ಮತ್ತೆ ತಾಯಿ ಅದ್ರ ಬಗ್ಗೆ ಮಾತಾಡೋದನ್ನ ಕೇಳಿಸ್ಕೊತಾಳೆ ಅವಾಗ ಅವಳಿಗೆ ಕನ್ಫರ್ಮ್ ಆಗುತ್ತೆ ಇಲ್ಲ ನಿಜವಾಗ್ಲೂ ಈತ ಕೊಲೆ ಮಾಡಿದಾನೆ ಅಂತ ಹೇಳಿ. ಮತ್ತೊಂದು ಸಾರಿ ಅವಳ ಫ್ರೆಂಡ್ ಲಾವಣ್ಯ ಮತ್ತೆ ಸಿಲಂಬರಸನ್ನ ಬಗ್ಗೆ ಕೇಳಿದಾಗ ಅವ್ರಿಬ್ರು ಸ್ವಲ್ಪ ದಿನದಿಂದ ಕಾಣಿಸ್ತಿಲ್ಲ ಅನ್ನೋದು ಗೊತ್ತಾಗುತ್ತೋ ಅವಾಗ ಇವಳಿಗೆ ಇದ್ರ ಬಗ್ಗೆ ಕ್ಲಿಯರ್ ಆಗುತ್ತೆ. ಸೊ ಇದೇ ವಿಷಯನ ಅವಳು ಈ ಒಂದು ಪ್ರೋಗ್ರಾಮ್ ನಲ್ಲಿ ಹೇಳಿಕೊಂಡು ಇಡೀ ರಾಜ್ಯದ ಮುಂದೆ ಆಕೆಯ ತಂದೆ ಯಾವ ತರನಾದಂತಹ ಕ್ರೂರವಾದಂತಹ ವ್ಯಕ್ತಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ಲು. ಸೊ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸರು ತಮ್ಮ ಚಾರ್ಜ್ ಶೀಟ್ ಕೂಡ ಸಲ್ಲಿಸ್ತಾರೆ. ಇವ್ರಿಬ್ರಿಗೂ ಕೂಡ ಸೆಷನ್ಸ್ ಕೋರ್ಟ್ ಅಲ್ಲಿ ಲೈಫ್ ಸೆಂಟೆನ್ಸ್ ಕೂಡ ಆಗುತ್ತೆ. ಅಂಡ್ ಮುರುಗನ್ ಮತ್ತೆ ಆತನ ತಮ್ಮ ಈಗ್ಲೂ ಕೂಡ ತಮ್ಮ ಜೀವನವನ್ನ ಜೈಲಿನಲ್ಲೇ ಕಳೀತಾ ಇದ್ದಾರೆ. ಮುರುಗನ್ ಅನ್ಕೊಂಡಿದ್ರು ಅನ್ಸುತ್ತೆ ನಾನು ಯಾವತ್ತೂ ಕೂಡ ಈ ಒಂದು ಕೇಸಲ್ಲಿ ಪೊಲೀಸರಿಗೆ ಸಿಕ್ಕಾಕೊಳ್ಳಲ್ಲ ಅಂತ ಹೇಳಿ. ಬಟ್ ತಪ್ಪು ಮಾಡುವಂತ ವ್ಯಕ್ತಿ ಯಾವಾಗ್ಲೂ ಕೂಡ ಒಂದಲ್ಲ ಒಂದು ತನ್ನಾದಂತಹ ಸಾಕ್ಷಿನ ಹಿಂದೆ ಉಳಿಸ್ತಾರೆ ಅನ್ನೋದಕ್ಕೆ ಈ ಕೇಸ್ ಒಂದು ದೊಡ್ಡ ಉದಾಹರಣೆ ಅಂತಾನೆ ಹೇಳ್ಬೋದು. ಅಂಡ್ ಈ ಕೇಸ್ ಸ್ಟೋರಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಹಾಗೇನೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದೇ ತರದ ಬೇರೆ ಬೇರೆ ವಿಷಯಗಳೊಟ್ಟಿಗೆ ನಿಮ್ ಮುಂದಿಗೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.